ಈ ಟ್ರಂಪ್ ಶುಲ್ಕ ಅಥವಾ ಟ್ರಂಪ್ ಟರಿಫ್ ಅಂದರೆ ಏನು? ಈಗ ಜಾಗತಿಕ ಆರ್ಥಿಕ ಒಂದು ವ್ಯವಸ್ಥೆ ಮೇಲೆ ಮತ್ತು ಸ್ಪೆಷಲಿ ಭಾರತದ ಮೇಲೆ ಇದರ ಒಂದು ಪರಿಣಾಮ, ಇಂಪ್ಯಾಕ್ಟ್ ಏನಾಗಬಹುದು? $1 ಬೆಲೆ ಇವತ್ತು ನಮಗೆ ರೂಪಾಯಿಗಳಲ್ಲಿ 80 ರೂಪಾಯಿಗೆ ಇಕ್ವಲೆಂಟ್. ಅಂದ್ರೆ ನಾವು ಭಾರತದಲ್ಲಿ 80 ರೂಪಾಯಿ ಕೊಡುವಂತ ವಸ್ತು ಅವ್ರಿಗೆ ಇನ್ನೊಂದು ಭಯ ಟ್ರಂಪ್ಗೂ ಕೂಡ ಇತ್ತು. ಡಾಲರ್ನ ಬಿಟ್ಟು ಇವರು ಯುರೋಕ್ಕೆ ಹೊಂದ್ಕೊಳ್ಳಿಕ್ಕೆ ಹೊರಟರು. ಕೆಲವು ಬೇರೆ ರಾಷ್ಟ್ರಗಳ ಗುಂಪು ಮಾಡಿಕೊಂಡು ನಾವು ಒಂದು ಏಷಿಯನ್ ಆರ್ಥಿಕತೆಯನ್ನ ಡೆವಲಪ್ ಮಾಡ್ತೇವೆ ಅಂತ ಹೊರಟರು. ಇಲ್ಲಿ ಡಾಲರನ್ನು ದೂರ ಮಾಡೋದಿತ್ತು. ಡಾಲರನ್ನು ಬಿಟ್ಕೊಂಡ್ರೆ ಅಮೆರಿಕದ ಆರ್ಥಿಕತೆ ಕುಸಿದು ಹೋಗ್ತದೆ. ನಮಸ್ಕಾರ, ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಟ್ರಂಪ್ ಶುಲ್ಕ, ಟ್ರಂಪ್ ಟರೀಫ್ ಅಂತಾರೆ, ಟ್ರಂಪ್ ಶುಲ್ಕ ಅಂತಾರೆ. ಈ ಟ್ರಂಪ್ ಶುಲ್ಕ ಅಥವಾ ಟ್ರಂಪ್ ಟರೀಫ್ ಅಂದರೆ ಏನು? ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ, ಅದ್ರ ಬಗ್ಗೆ ಒಂದಷ್ಟು 4 ಮಾತು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆ ಸಾಮಾಜಿಕ ಆರ್ಥಿಕ ಹೋರಾಟಗಾರರು ಮತ್ತು ಆರ್ಥಿಕ ವಿಶ್ಲೇಷಕರು ಆದ ಶ್ರೀಯುತ ಗಣೇಶ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಸ್ವಾಗತ. ನಮಸ್ಕಾರ. ಈ ಟ್ರಂಪ್ ಶುಲ್ಕ ಅಂದರೆ ಏನು? ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧ್ಯಕ್ಷರಾದಮೇಲೆ ಈಗ ಅವ್ರಿಗೆ ಅನಿಸ್ತು ಎಲ್ಲರೂ ಅಮೆರಿಕಕ್ಕೆ ಎಲ್ಲ ದೇಶಗಳು ತಮ್ಮ ಉತ್ಪನ್ನಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಅಮೆರಿಕಾದಲ್ಲಿ ಉತ್ಪಾದನೆ ತುಂಬ ಸ್ಥಗಿತಗೊಂಡಿದೆ. ಅಲ್ಲಿಯ ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಜನ ಅಮೆರಿಕಾದಲ್ಲಿ ಇನ್ನಷ್ಟು ಆರ್ಥಿಕವಾಗಿ ಬಲಿಷ್ಠರಾಗಬೇಕು ಅನ್ನೋ ಇಚ್ಛೆಯಿಂದ ಅವ್ರಿಗೇನು ಅನ್ನಿಸ್ತು, ಈ ಅಮೆರಿಕಕ್ಕಾಗ್ತಾ ಇರುವಂಥ ಇಂಪೋರ್ಟನ್ನು ತಡೆ ಹಿಡಿಯೋಕ್ಕೆ ಒಂದು ದಾರಿ, ನಾವು ಟ್ಯಾಕ್ಸನ್ನು ಹಾಕಬೇಕು, ಅಲ್ಲಿಯ ಇಂಪೋರ್ಟ್ ಟ್ಯಾಕ್ಸ್. ಈಗ ಹಲವು ದೇಶಗಳು ಅಮೆರಿಕಾದಿಂದ ಬಂದಂಥ ಉತ್ಪನ್ನಗಳ ಮೇಲೆ ಕೂಡ ಟ್ಯಾಕ್ಸ್ ಹಾಕ್ತಾ ಇದ್ರು. ಇದಕ್ಕೆ ಅವರೇನಂದ್ರು, ನಾವು ಟ್ಯಾಕ್ಸನ್ನು ನೀವು ಹಾಕ್ತಾ ಇದ್ದೀರಿ, ಆದರೆ ನಾವು ಟ್ಯಾಕ್ಸನ್ನು ಹೆಚ್ಚಿಗೆ ಮಾಡ್ತೇವೆ. ಇಷ್ಟು ವರ್ಷ ಸ್ವಲ್ಪ ಕಡಿಮೆ ಇತ್ತು, ಅದು ನಾವು ಹೆಚ್ಚಿಗೆ ಮಾಡ್ತೇವೆ ಅಂತ ಒಮ್ಮೆಲೆ ಅವರು ಹೆಚ್ಚಿಗೆ ಮಾಡಿದರು. ಅದು ಎಷ್ಟರವರೆಗೆ ಅಂದರೆ 125%, 140%, ಯಾವುದೋ ರೀತಿಯಲ್ಲಿ ಎಲ್ಲ ದೇಶಗಳ ಮೇಲೂ ಪ್ರತ್ಯೇಕವಾಗಿ ಒಂದೊಂದು ದೇಶಕ್ಕೆ ಒಂದೊಂದು ಟ್ಯಾಕ್ಸನ್ನು ಹಾಕಿದರು. ಇದರಿಂದ ಜಗತ್ತಿನಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಯಿತು. ಯಾಕೆಂದರೆ ಇಷ್ಟು ವರ್ಷ ಅಮೆರಿಕಾದ ಮಾರುಕಟ್ಟೆಯನ್ನೇ ನಂಬಿಕೊಂಡು ಯಾರೆಲ್ಲ ನಿರ್ಯಾತ ಮಾಡ್ತಾ ಇದ್ರೋ ಅಷ್ಟೊಂದು ಟ್ಯಾಕ್ಸ್ ಕೊಟ್ಟು ಅಮೆರಿಕಾದಲ್ಲಿ ತಮ್ಮ ಉತ್ಪನ್ನಗಳನ್ನು ಅಲ್ಲಿಯ ಜನ ಖರೀದಿಸ್ತಾರೆ ಹೇಳುವಂಥ ಒಂದು ಭಯ ಎಲ್ಲ ದೇಶಗಳಲ್ಲಿ ಹುಟ್ಕೊಂಡಿತು. ಇದನ್ನೇ ಅಧಿಕೃತವಾಗಿ ಅದು ಇಂಪೋರ್ಟ್ ಟ್ಯಾಕ್ಸ್ ಇರ್ಬೋದು, ಎಲ್ಲರೂ ಅದನ್ನು ಕರೆಯೋದು ಟ್ರಂಪ್ ಟ್ಯಾಕ್ಸ್. ಯಾಕೆಂದರೆ ಟ್ರಂಪ್ ಅವರು ಆ ಶುಲ್ಕವನ್ನು ಹಾಕಿದ್ರಿಂದ ಟ್ರಂಪ್ ಸುಂಕ ಅಥವಾ ಟ್ರಂಪ್ ಟ್ಯಾಕ್ಸ್ ಅಂತಲೇ ಅದಕ್ಕೆ ಹೆಸರಾಗ್ಬಿಟ್ಟಿದೆ. ಓಕೆ, ಈಗ ಜಾಗತಿಕ ಆರ್ಥಿಕ ಒಂದು ವ್ಯವಸ್ಥೆ ಮೇಲೆ ಮತ್ತು ಸ್ಪೆಷಲಿ ಭಾರತದ ಮೇಲೆ ಇದರ ಒಂದು ಪರಿಣಾಮ, ಇಂಪ್ಯಾಕ್ಟ್ ಏನಾಗಬಹುದು? ಅಮೆರಿಕ ಯಾವಾಗ ಆರ್ಥಿಕವಾಗಿ ಸದೃಢವಾಗಲಿಕ್ಕೆ ಪ್ರಾರಂಭ ಆಯಿತು, ಆವಾಗ ಎಲ್ಲ ದೇಶಗಳವರು ತಮ್ಮ ಉತ್ಪನ್ನಗಳನ್ನು ಅಮೆರಿಕಕ್ಕೆ ಕಳಿಸಿದರು. ಅಮೆರಿಕಕ್ಕೆ ಹೋದರೆ ಬಹುಶಃ ನಾವು ಕಾಣೋದು ಅಲ್ಲಿಯ ಸ್ಟೋರ್ಗಳಲ್ಲಿ ಮೇಡ್ ಇನ್ ಚೈನಾ, ಮೇಡ್ ಇನ್ ಇಂಡಿಯಾ, ಮೇಡ್ ಇನ್ ಡ್ಯಾಶ್ ಇತರ ದೇಶಗಳ ವಸ್ತುಗಳನ್ನೇ ಕಾಣ್ತೇವೆ ಹೊರತು ಮೇಡ್ ಇನ್ USA ಅಂತ ಕಾಣೋದು ಬಹಳ ಕಡಿಮೆ. ಯಾಕೆಂದರೆ ಕಳೆದ 2-3 ದಶಕದಿಂದ ಈ ಡಾಲರ್ ಯಾವಾಗ ಮಹತ್ವ ಪಡೆಯುತ್ತೋ ಇಡೀ ಜಾಗತಿಕ ಅರ್ಥವ್ಯವಸ್ಥೆ ಮತ್ತು ಜಾಗತಿಕ ಕೊಡುಕೊಳ್ಳುವಿಕೆ ಎಲ್ಲ ಡಾಲರ್ನಲ್ಲೇ ಪ್ರಾರಂಭ ಆಯಿತು. ಅಮೆರಿಕಾದವರಿಗೆ ಹೊರಗಿನಿಂದ ಬಂದಂತಹ ವಸ್ತುಗಳು ತುಂಬ ಚೀಪ್ ಅನಿಸಿದ್ವು ಅವರಿಗೆ. ಈಗ ಉದಾಹರಣೆಗೆ ಭಾರತದ್ದೇ ತಗೊಳ್ಳಿ, $1 ಬೆಲೆ ಇವತ್ತು ನಮಗೆ ರೂಪಾಯಿಗಳಲ್ಲಿ 80 ರೂಪಾಯಿಗೆ ಇಕ್ವಲೆಂಟ್. ಅಂದರೆ ನಾವು ಭಾರತದಲ್ಲಿ 80 ರೂಪಾಯಿ ಕೊಡುವಂಥ ವಸ್ತು ಅವರಿಗೆ $1 ಸಿಗ್ತದೆ. ಆವಾಗ ಅವರು ಇಂತಹ ವಸ್ತುಗಳನ್ನೇ ತಗೊಳ್ಳಿಕ್ಕೆ ಶುರು ಮಾಡಿದ್ರು. ತಮ್ಮ ನಿರ್ಯಾತವನ್ನು ಹೆಚ್ಚಿಸಿಕೊಳ್ಳಿಕ್ಕಾಗಿ ದೇಶಗಳು ತಮ್ಮ ಕರೆನ್ಸಿಯನ್ನು ಡಿವ್ಯಾಲ್ಯೂ ಮಾಡಿ, ಅಂದರೆ ಅದರ ಮೌಲ್ಯವನ್ನು ಕಡಿಮೆ ಮಾಡಿ ಆ ಅಮೆರಿಕಾದ ಡಾಲರನ್ನು ಇನ್ನಷ್ಟು ಗಟ್ಟಿಗೊಳಿಸಿದ್ರು. ಇದರಿಂದ ಹಲವು ದೇಶಗಳು ಏನು ಎಕ್ಸ್ಪೋರ್ಟ್ ಮಾಡ್ತಿದ್ರು
ಅದರ ಮೇಲೆ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಆ ಎಕ್ಸ್ಪೋರ್ಟ್ ಮೇಲೆ ಅವಲಂಬಿತವಾಗಿರುವಂತಹ ದೇಶಗಳ ಆರ್ಥಿಕತೆ ಅಲ್ಲೋಲ ಕಲ್ಲೋಲ ಅನುಭವಿಸಬಹುದು. ಭಾರತದಲ್ಲಿ ಕೂಡ ನಮ್ಮ ರಾಜಕೀಯ ಪ್ರಭುಗಳೆಲ್ಲ ಸೇರಿ ಇದನ್ನು ಅತಿರಂಜಿತವಾಗಿ ಮಾಡಿದ್ದಾರೆ. ಯಾಕೆಂದರೆ ಭಾರತದ GDPಯಲ್ಲಿ ನಮ್ಮ ಎಕ್ಸ್ಪೋರ್ಟ್ ಏನಿದೆ ಅದು 20-25% ನಡುವೆ ವೇರಿ ಆಗ್ತಾ ಇರ್ತದೆ. ನಮ್ಮ ಇಡೀ GDPಯಲ್ಲಿ ನಮ್ಮದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಎಕಾನಮಿನೇ ಅಲ್ಲ ನಮ್ಮದು. ಎಲ್ಲೋ ಸ್ವಲ್ಪ ಇದೆ. ನಾವು ಕೆಲವನ್ನ ತರಿಸ್ತೇವೆ, ಕೆಲವನ್ನ ಕಳಿಸ್ತೇವೆ. ಇದನ್ನು ಕಳಿಸದೇ ಇದ್ರೆ, ನಮ್ಮ ಹತ್ರ ನಿರ್ಯಾತ ಮಾಡದೇ ಇದ್ರೆ ಆಗ್ಲಿಕ್ಕಿಲ್ವೇ, ಅಥವಾ ನಾವು ಮುಳುಗಿ ಹೋಗ್ತೇವೆ. ಹೇಗೆ ಬಿಂಬಿಸ್ತಾ ಇದ್ದಾರೆ ಅಂದರೆ ಭಾರತಕ್ಕೆ ಇನ್ನೂ ಅವಕಾಶಗಳು ಶೂನ್ಯ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಇದು ತೋರಿಕೆ. ನಿಜವಾಗಿಯೂ ಭಾರತ ಯಾವುದೇ ಎಕ್ಸ್ಪೋರ್ಟ್ ಇಲ್ಲದೆ, ಎಕ್ಸ್ಪೋರ್ಟ್ನಲ್ಲಿ ಕೂಡ ಅಮೇರಿಕಕ್ಕೆ ಭಾರತದ ಪಾಲು ತುಂಬ ಚಿಕ್ಕದು. ನಾವು ಕಳಿಸುವಂಥದ್ದು ನಮ್ಮ ಇಡೀ ಒಂದು GDP ಅಂದರೆ ಇಡೀ ದೇಶದ ಒಂದು ಉತ್ಪನ್ನಕ್ಕೆ ಹೋಲಿಸಿದರೆ ಅವೆಲ್ಲ ನಾವು ಓವರ್ಲುಕ್ ಮಾಡಬಹುದು. ಎಲ್ಲಿಯವರೆಗೆ ನಾವು ಡಾಲರಿಗೆ ನಮ್ಮನ್ನು ಗಂಟು ಹಾಕ್ಕೊಂಡಿರ್ತೇವೋ ಆವಾಗ ಇದು ಇಂಪಾರ್ಟೆಂಟ್ ಅನ್ನಿಸ್ತದೆ. ಆ ಬುದ್ಧಿ ನಮ್ಮ ತಜ್ಞರಿಗೆ ಬರದೇ ಇದ್ದರೆ, ನಾವು ಸ್ವತಂತ್ರರಾಗಬೇಕು, ಸ್ವಾವಲಂಬಿಗಳಾಗಬೇಕು ಅನ್ನೋದು ಎಲ್ಲಿವರೆಗೆ ಬರೋದಿಲ್ವೋ ಅಲ್ಲಿವರೆಗೆ ಈ ಅವಲಂಬನೆಗಾಗಿ ಅವರು ಹೇಳಿದಂತೆ, ಈಗ ಭಾರತ ಮೊದಲೇ ನಾವು ಪ್ರತಿಶುಲ್ಕ ಅಂದರೆ ಟ್ರಂಪ್ ಏನು ಟ್ಯಾಕ್ಸ್ ಹಾಕ್ತಾರೋ ಅದರಷ್ಟೇ ಹಾಕ್ತೀವಿ ನಿಮ್ಮಿಂದ ತರುವಂತಹ ವಸ್ತುಗಳಿಗೆ ಅಂತ ಹೇಳಿದರು. ಬಡಾಯಿ ಕೊಚ್ಕೊಂಡ್ರು. ಆಮೇಲೆ ಈಗ ಯಾವ ಹಂತಕ್ಕೆ ಬಂದಿದ್ದಾರೆ ಅಂದರೆ, ಇಲ್ಲ, 0 ಶುಲ್ಕಕ್ಕೆ ನಿಮ್ಮಲ್ಲಿಂದ ನೋಡಿ ಎಷ್ಟು ಇದು ಅಪಾಯಕಾರಿ ಅಂತ. ಆಹಾರ ಧಾನ್ಯಗಳು ಅವರಲ್ಲಿರುವಂತಹದ್ದು ಹೆಚ್ಚುವರಿಯನ್ನು ಕಳಿಸ್ತೀನಿ ಅಂತ ಹೇಳ್ತಾರೆ. 0 ಶುಲ್ಕಕ್ಕೆ ಬಂದರೆ ಈ ತಾರತಮ್ಯ ಇರುವಾಗ, ಡಾಲರ್ನ ಬೆಲೆ ಮತ್ತು ರೂಪಾಯಿಯ ಬೆಲೆಯ ನಡುವೆ ತಾರತಮ್ಯ ಇರುವಾಗ ಅಲ್ಲಿಂದ ಬಂದಂಥ ವಸ್ತುಗಳು ನಮ್ಮ ಜೊತೆ ನಮ್ಮ ರೈತರು ಕಾಂಪೀಟ್ ಮಾಡೋದಕ್ಕಾಗೋದಿಲ್ಲ, ಸೋತ್ಬಿಡ್ತಾರೆ ಇಲ್ಲಿ ಅವರು. ಯಾಕೆಂದರೆ ಅವು ತುಂಬ ನಮಗೆ ಭಾಳ ಕಡಿಮೆ ಬೆಲೆಯಲ್ಲಿ ಬಂದುಬಿಡ್ತವೆ ಇಲ್ಲಿಗೆ. ನಮ್ಮಲ್ಲಿ ಆ ಬೆಲೆಗೆ ಉತ್ಪಾದಿಸಲಾಗದೆ ನಮ್ಮ ರೈತರು ಸೋಲ್ತಾರೆ, ನಮ್ಮ ಚಿಕ್ಕ ಪುಟ್ಟ ಇಂಡಸ್ಟ್ರಿಗಳು ಸೋಲ್ತಾರೆ. ಇದನ್ನೆಲ್ಲ ಗೆಲ್ಲಬೇಕು, ಮೆಟ್ಟಿ ನಿಲ್ಲಬೇಕು. ನಾವು ಒಂದು ಭಾರತ ಸ್ವತಂತ್ರವಾಗಿ ಸ್ವಾವಲಂಬಿ ರಾಷ್ಟ್ರ ಆಗಬೇಕು ಆರ್ಥಿಕವಾಗಿ ಅನ್ನೋದಾದರೆ ಇಂದಿನ ಈ ವ್ಯವಸ್ಥೆಯಿಂದ ಖಂಡಿತಕ್ಕೂ ಸಾಧ್ಯ ಆಗೋದಿಲ್ಲ. ಈಗ ಮತ್ತೆ ಸ್ವಲ್ಪ ಡೀಟೇಲ್ ಆಗಿ, ಈಗ ಭಾರತ ದೇಶ ಡಾಲರ್ಗೆ ಜಾಸ್ತಿ ಅಟ್ಯಾಚ್ ಆಗದಿರ ಇರಬೇಕಾದ್ರೆ, ಮತ್ತು ಅದೇ ರೀತಿ ಅಮೆರಿಕಾಗೆ $1 ಅವ್ರಿಗೆ ಸಾಕಷ್ಟು ಜಾಸ್ತಿ ಒಂದು ವಸ್ತುಗಳು ಸಿಗತ್ತೆ ಅಂದರೆ ಅವರು ಯಾಕೆ ಟ್ರಂಪ್ ಶುಲ್ಕ ಇಂಪೋಸ್ ಮಾಡಬೇಕು? ಅವ್ರಿಗೆ ಹೇಗೂ ಬೆನಿಫಿಟ್ ಆಗ್ತಿದೆ, ಮತ್ತು ನಮಗೆ ಇದರಿಂದ ಹೊರಗಡೆ ಬರುವಂಥದ್ದು ಎರಡು ಸ್ವಲ್ಪ ಕ್ಲಾರಿಫೈ ಮಾಡಿ. ಅಲ್ಲಿ ಅಮೇರಿಕ ಇವತ್ತು ಅವಲಂಬಿತ ರಾಷ್ಟ್ರ ಆಗಿದೆ. ಓಕೆ, ಡಾಲರಿಗೆ ಇವತ್ತು ಬೆಲೆ ಇದೆ ಅಂದರೆ ಅದಕ್ಕೆ ಬೆಲೆ ಕೊಡುವಂಥ ರಾಷ್ಟ್ರಗಳಿದ್ದಾರೆ. ಯಾಕೆಂದರೆ ಇವರೆಲ್ಲ ಅಮೇರಿಕಕ್ಕೆ ಎಕ್ಸ್ಪೋರ್ಟ್ ಮಾಡುವವರು. ಅಮೇರಿಕ ಕೂಡ ಇವತ್ತು ಸಾಲದ ಸುಳಿಯಲ್ಲಿ ಸಿಲುಕ್ತಾ ಇದೆ. ಅವ್ರಿಗೆ ಎಷ್ಟು ದೊಡ್ಡ ಸಾಲ ಆಗ್ತಾ ಇದೆ ಅಂದರೆ, ಈ ನಮ್ಮ ದೇಶದ ಸಾಲಕ್ಕೆಲ್ಲ ಹೋಲಿಸಿದ್ರೆ ಅದು ಎಷ್ಟೋ ಪಟ್ಟು ಹೆಚ್ಚಿಗೆ. ಅವ್ರದ್ದು ಡಾಲರ್ನಲ್ಲಿರ್ಬೋದು, ಗೌರ್ಮೆಂಟ್ ಬಾಂಡ್ಸ್ ಇರ್ಬೋದು, ಬೇರೆ ಎಲ್ಲ ತಗೊಂಡು ಅವರಿಗೆ ಒಂದು ರೀತಿ ಪ್ರಾಪಪ್ ಅವರನ್ನು ಎಬ್ಬಿಸಿ ನಿಲ್ಲಿಸಿದ್ದಾರೆ, ಸಪೋರ್ಟ್ ಕೊಟ್ಟು. ಅದೇನಾದರೂ ಕಳಿಸ್ತು ಅಂದರೆ ಅಮೇರಿಕನ್ ಆರ್ಥಿಕತೆ ಪೂರ್ತಿ ನೆಲ ಕಚ್ಚಿಬಿಡ್ತದೆ. ಒಂದು, ಈಗಾಗಲೇ ಅಮೇರಿಕಾದಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಏನಿದೆ, ಒಂದು 2-3 ಮಾತ್ರ ಅವರು ಗಟ್ಟಿ ಇದ್ದಾರೆ. ಒಂದು ವಿಮಾನ ತಯಾರಿಕೆ ಇತ್ಯಾದಿ. ಇನ್ನೊಂದು ಮೇಜರ್ ಅಂದರೆ ಶಸ್ತ್ರಾಸ್ತ್ರ ತಯಾರಿಕೆ. 2 ದೇಶಗಳ ನಡುವೆ ಹೊಡೆದಾಟ ಮಾಡಿಕೊಂಡು ಅವರಿಗೆ ಒಂದು ಸ್ವಲ್ಪ ಕೊಟ್ಟರು, ಇವರಿಗೆ ಒಂದು ಕೊಟ್ಟು ಅವರು ಇದು ಹೊಡೆದಾಡ್ಕೊಳ್ತಾ ಇರ್ತಾರೆ. ಇವ್ರದ್ದು ಶಸ್ತ್ರಾಸ್ತ್ರಗಳು ಖರ್ಚಾಗ್ತಾ ಇದ್ದಾವೆ. ಆದರೆ ಕನ್ಸ್ಯೂಮರ್ ಗುಡ್ಸ್ ಅಂತೇವಲ್ಲ, ದಿನನಿತ್ಯದ ಬಳಕೆಯ ವಸ್ತುಗಳು, ಬಟ್ಟೆ ಇರ್ಬೋದು, ಚಪ್ಪಲಿ ಇರ್ಬೋದು, ಎಂಥದೋ ಚಿಕ್ಕ ಪುಟ್ಟದ್ದು ಎಲ್ಲವೂ ಬೇರೆ ದೇಶಗಳಿಂದ ಅವ್ರಿಗೆ ಬರ್ತಾ ಇದ್ದದ್ರಿಂದ ಅಲ್ಲಿಯ ಮ್ಯಾನುಫ್ಯಾಕ್ಚರಿಂಗ್ ತಯಾರಿಕಾ ವಲಯವು ಸಂಪೂರ್ಣವಾಗಿ ಕುಸಿದು ಹೋಗಿದೆ. ಓಕೆ, ಯಾಕೆಂದ್ರೆ ಇಷ್ಟು ಕಡಿಮೆಯಲ್ಲಿ ಅವ್ರಿಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇದರ ಬದಲಿಗೆ ಅವರು ಕೂಡ ನಾವು ಸ್ವತಂತ್ರವಾಗಬೇಕು. ಹಿಂದಿನ ಟರ್ಮ್ನಲ್ಲಿ ಇದೇ ಇವರು ಹೇಳಿದರು, ಟ್ರಂಪ್ ಅಮೇರಿಕಾ ಫಸ್ಟ್ ಅಂತ. ಆದರೆ ಅಮೇರಿಕಾ ಫಸ್ಟ್ ಅನ್ನೋದು ಸರಿಯಾದದ್ದೇ, ಅವರ ದೇಶ ಅವರಿಗೆ ಮಹತ್ವದಿರಬೇಕು. ಆದರೆ
ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದರಲ್ಲಿ ಅವರು ಎಡವಿದ್ದಾರೆ. ಓಕೆ. ಇದನ್ನು ಹೇಳ್ಬೋದು ನಾವು. ಈಗ ಭಾರತಕ್ಕೆ ಬಂದರೆ, ಹ್ಮ್. ಭಾರತದಲ್ಲಿ ನಾವು ಇದೇ ನಿರ್ಯಾತ ಮಾಡಿದರೆ ಮಾತ್ರ, ನಾವು ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿದರೆ ಮಾತ್ರ ಬದುಕ್ತೀವಿ ಅಂತಲ್ಲ. ನಮ್ಮಲ್ಲಿಯೇ ಆ ಒಂದು ಪರ್ಚೇಸಿಂಗ್ ಕೆಪಾಸಿಟಿ ಅಂದರೆ ಖರೀದಿ ಶಕ್ತಿಯನ್ನು ನಾವು ನಮ್ಮ ಜನಕ್ಕೆ ಹೆಚ್ಚಿಸಿದರೆ, ನೋಡಿ ಸರಳವಾಗಿ ಕೆಲವು ಎಕ್ಸಾಂಪಲ್ ಕೊಡೋದಾದರೆ, ಎಷ್ಟೋ ಕನ್ಸ್ಯೂಮರ್ ಗೂಡ್ಸ್, ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಯಾವ್ಯಾವುದೋ ದೇಶದ ಕಂಪನಿಗಳು ಬಂದು ನಮ್ಮಲ್ಲಿ ದುಡ್ಡು ಮಾಡ್ತಾ ಇದ್ದಾರೆ. ಯಾಕೆಂದರೆ ಭಾರತದಲ್ಲಿ ಮಧ್ಯಮ ವರ್ಗ, ಪ್ರಬಲವಾದ ಮಧ್ಯಮ ವರ್ಗ ಇದೆ, ಇವರಿಗೆ ಕೊಳ್ಳುವ ಖರೀದಿಯ ಸಾಮರ್ಥ್ಯ ಇದೆ, ಇವ್ರಿಗೆ ಕೊಡ್ಬೋದು ಅಂತ ಬೇರೆ ದೇಶದ್ದು ಅದು ಆಹಾರ ವಸ್ತು ಇರ್ಬೋದು ಇತ್ಯಾದಿಗಳೆಲ್ಲ ಬಂದು ನಮ್ಮಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದಾರೆ. ಯಾಕೆ ನಮ್ಮಲ್ಲಿ ಅದ್ರ ಉತ್ಪಾದನೆ ಮಾಡೋಕ್ಕಾಗೋದಿಲ್ವಾ? ಓಕೆ, ಆಗುತ್ತೆ. ಆ ರೀತಿಯಲ್ಲಿ ನಮ್ಮ ಆರ್ಥಿಕ ತಜ್ಞರು, ರಾಜಕೀಯ ತಜ್ಞರು ಚಿಂತನೆ ಮಾಡ್ತಾ ಇಲ್ಲ. ಇವರಿಗೆ ಯಾರಿಗೋ ಬೇಕಾಗಿದೆ, ಅಲ್ಲಿ ಅಮೆರಿಕಾದಲ್ಲಿ ಕಾಂಟ್ರಾಕ್ಟ್ ಬೇಕಾಗಿದೆ, ಅಲ್ಲಿ ಯಾವುದೋ ಉದ್ಯಮ ನಡೆಸಲಿಕ್ಕೆ ಅನುಕೂಲ ಮಾಡ್ಕೊಳ್ಬೇಕಾಗಿದೆ, ಇವನ್ನೆಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಇದನ್ನ ಪರಿಹಾರವನ್ನ ಸಾಧ್ಯತೆ ಇದೆ. ಪರ್ಯಾಯ ಅರ್ಥ ವ್ಯವಸ್ಥೆ ಮಾಡಿಕೊಂಡ್ರೆ ಇದು ಖಂಡಿತಕ್ಕೂ ಸಾಧ್ಯತೆ ಇದೆ. ಪರ್ಯಾಯ ಅವಸ್ಥೆ ಅಂದ್ರೆ ಯಾವುದು? ಪರ್ಯಾಯ ವ್ಯವಸ್ಥೆ ಎರಡು ಮಾತು. ಪರ್ಯಾಯ ವ್ಯವಸ್ಥೆ ಅಂದ್ರೆ ನಾವು ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಭೂಮಿಯ ಎಲ್ಲೆಡೆಗೂ ಸಂಪನ್ಮೂಲ ಇದ್ದೇ ಇದೆ. ಎಲ್ಲೂ ಕೆಲವೆಡೆ ಮಾತ್ರ ಸಂಪನ್ಮೂಲಗಳಿದ್ದಾವೆಲ್ಲ. ಕೆಲವು ಸಂಪನ್ಮೂಲಗಳು ಕೆಲವೆಡೆ ಇದ್ದಾವೆ, ನೈಸರ್ಗಿಕ ಸಂಪನ್ಮೂಲ ಇರ್ಬೋದು ಅಥವಾ ಇತರೆ ಸಂಪನ್ಮೂಲಗಳು. ಆದರೆ ಅದರ ಹೊರತಾಗಿಯೂ ಬೇರೆಡೆ ಬೇರೆದಿದೆ. ನಾವು ಎಲ್ಲಿಯೋ ಇರುವ ಸಂಪನ್ಮೂಲವನ್ನು ಬಳಸಿಯೇ ನಮ್ಮ ಉತ್ಪಾದನೆ ಮಾಡ್ತೇವೆ ಅಂತ ನಾವು ಹೊರಟ್ರೆ, ಅದು ಒಂದು ಗಾದೆ ಇದೆ, ಹುಲಿಯ ಮೈ ಬಣ್ಣ ನೋಡಿ ನರಿ ಮೈ ಸುಟ್ಕೊಂಡಿತು ಅಂತ, ಹುಲಿಯ ಚರ್ಮ ನೋಡಿ ಮೈ ಸುಟ್ಕೊಡ್ತು ಅಂತ. ಆ ರೀತಿ ಆಗಬಾರ್ದು. ನಾವು ಅದ್ರ ಮೇಲೆ ಅವಲಂಬಿತರಾಗ್ತಾ ಇದ್ದೇವೆ. ನಮ್ಮ ಸಂಪನ್ಮೂಲಗಳು ಯಾವುದು ಅದನ್ನು ನಾವು ಬಳಸ್ಕೊಳ್ಬೇಕು. ಪ್ರೌತ ಚಿಂತನೆ ಏನು ಹೇಳುತ್ತೆ ಇದರಲ್ಲಿ? ಪ್ರತಿಯೊಂದು ಪ್ರದೇಶಕ್ಕೂ, ಒಂದು ಭೌಗೋಳಿಕ ವಲಯಕ್ಕೆ ಅಲ್ಲಿರುವ ಜನಸಂಖ್ಯೆಯನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಿಸಲು ಸಾಧ್ಯತೆ ಇದೆ. ಹಾಗಿದ್ರೆ ಆ ಕ್ಷೇತ್ರ ಎಷ್ಟಿರಬೇಕು? ಒಂದು ರಾಜ್ಯನೋ ಅಥವಾ ಒಂದು ರಾಜ್ಯಕ್ಕಿಂತ ಚಿಕ್ಕದೋ, ಜಿಲ್ಲೆನೋ, ಎಷ್ಟೋ ಅಂತ. ಇದನ್ನು ಪ್ರೌತ 70ರ ದಶಕದಲ್ಲಿ, ಅಂದರೆ ಸುಮಾರು 50 ವರ್ಷಗಳ ಹಿಂದೆನೇ ಇದನ್ನೆಲ್ಲ ಗುರುತಿಸಿದೆ. ಜಗತ್ತಿನಾದ್ಯಂತ 243 ಇಂತಹ ವಲಯಗಳು, ಅಂದರೆ ಯಾವ ವಲಯಗಳು ಆರ್ಥಿಕವಾಗಿ ಸ್ವಾವಲಂಬಿ ಆಗಬಲ್ಲಂತಹ ಸಾಮರ್ಥ್ಯವನ್ನು ಹೊಂದಿದ್ದಾವೋ ಅಂತಹ ವಲಯಗಳನ್ನು ಸ್ವಯಂ ಸ್ವಾವಲಂಬಿ ಆರ್ಥಿಕ ವಲಯಗಳು ಅಂತ ನಾವು ಕರಿತೇವೆ. ಅವನ್ನು ಗುರುತಿಸಿದೆ. ಇಡೀ ಜಗತ್ತಿನಲ್ಲಿ ಇಂತಹ 243 ವಲಯಗಳನ್ನು ಪ್ರೌತ ಗುರುತಿಸಿದೆ. ಅಂದ್ರೆ ಈ ಎಲ್ಲ ವಲಯಗಳು ಸರಿಯಾದ ರೀತಿಯಲ್ಲಿ ವಿಕೇಂದ್ರೀಕೃತ ಅರ್ಥನೀತಿಯಲ್ಲಿ, ಅಂದರೆ ಸ್ಥಾನಿಕವಾಗಿ ಲಭ್ಯವಾಗುವಂತಹ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅಲ್ಲಿಯ ಜನರಿಗೆ ಉದ್ಯೋಗ ನೀಡುವ ದಿಸೆಯಲ್ಲಿ ಚಿಂತನೆ ನಡೆಸಿ ನಾವು ಆರ್ಥಿಕ ಚಟುವಟಿಕೆಗಳನ್ನು ಕೈಕೊಂಡ್ರೆ ಖಂಡಿತಕ್ಕೂ ಇಡೀ ಜಗತ್ತಿನಲ್ಲಿ ಎಲ್ಲೆಡೆ ಜನರು ಆ ವಲಯವಾರು ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯತೆ ಇದೆ. ಇದರಲ್ಲಿ ನೀವು ಒಂದು ಪ್ರಶ್ನೆ ಕೇಳ್ಬೋದು, ಹಾಗಿದ್ರೆ ಈ ಆಯಾತ ನಿರ್ಯಾತಗಳನ್ನೆಲ್ಲ ಬಂದ್ ಮಾಡಬೇಕಂತ. ಬಂದ್ ಮಾಡಬೇಕಾಗಿಲ್ಲ. ಇವೆಲ್ಲ ಸಮಾನ ನೆಲೆಯಲ್ಲಿ ನಡಬೇಕು. ಅದಕ್ಕೆ ನಾವೇನು ಹೇಳ್ಬೋದು? ಬಾರ್ಟರ್ ಟ್ರೇಡ್ ಅಂತ. ಬಾರ್ಟರ್ ಟ್ರೇಡ್ ಅಂದ್ರೆ ಸಾಮಾನುಗಳ ವಿನಿಮಯ. ನಮ್ಮಲ್ಲಿ ಯಾವುದೋ ಇಲ್ಲ, ಯಾವುದೋ ಸಿಸ್ಟಮ್. ಯಾವುದೋ ದೇಶಕ್ಕೆ ಒಂದು ಆಹಾರ ಧಾನ್ಯ ಬೇಕು, ಭತ್ತ ಬೇಕು, ಆಯ್ತಪ್ಪ ನಿಮಗೆ ಅಕ್ಕಿಯನ್ನು ಕೊಡ್ತೇವೆ ನಾವು, ಅಲ್ಲಿಂದ ನಮಗೆ ಬೇರೆ ಏನೋ ಬೇಕು, ಇಷ್ಟು ಅಕ್ಕಿಗೆ ಇಷ್ಟು ನಾವು ಆ ಮಷಿನರಿ ಇರ್ಬೋದು ಅಥವಾ ಯಾವುದೋ ಟೆಕ್ನಿಕಲ್ ಇರ್ಬೋದು, ಅದನ್ನು ತರ್ತೇವೆ. ಈ ರೀತಿ ನಾವು ಪರಸ್ಪರ ಹೊಂದಾಣಿಕೆ ವಸ್ತು ವಿನಿಮಯ. ಆ ವಸ್ತು ವಿನಿಮಯ ಮಾಡಿದಾಗ ಕೆಲವರು ಹೇಳ್ತಾರೆ, ಇದರಲ್ಲಿ ನೀವು ವಾಪಸ್ಸು 2000 ವರ್ಷ ಹಿಂದಿನ ಆರ್ಥಿಕತೆಗೆ ಹೋಗ್ತಾ ಇದ್ದೀರಲ್ಲ ಅಂತ. ಅದು ಅಗತ್ಯ. ಯಾವಾಗ ನಾವು ಈ ರೀತಿ ಒಂದು ಕರೆನ್ಸಿ, ಇವತ್ತು ಡಾಲರು, ನಾಳೆ ಮತ್ತೆ ಯಾವುದೋ ಮಾಡ್ಬೋದು. ಇನ್ನೊಂದು ಭಯ ಟ್ರಂಪ್ಗೂ ಕೂಡ ಇತ್ತು. ಡಾಲರನ್ನು ಬಿಟ್ಟು ಇವರು ಯುರೋಕ್ಕೆ ಹೊಂದ್ಕೊಳ್ಳಿಕ್ಕೆ ಹೊರಟರು. ಕೆಲವು ಬೇರೆ ರಾಷ್ಟ್ರಗಳ ಗುಂಪು ಮಾಡಿಕೊಂಡು ನಾವು ಒಂದು ಏಷಿಯನ್ ಆರ್ಥಿಕತೆಯನ್ನು ಡೆವಲಪ್ ಮಾಡ್ತೇವೆ ಅಂತ ಹೊರಟರು.
ಇಲ್ಲಿ ಡಾಲರನ್ನ ದೂರ ಮಾಡೋದಿತ್ತು. ಡಾಲರನ್ನ ಬಿಟ್ಕೊಂಡ್ರೆ ಅಮೆರಿಕದ ಆರ್ಥಿಕತೆ ಕುಸಿದು ಹೋಗ್ತದೆ. ಎಲ್ಲರೂ ಚೆನ್ನಾಗಿ ಬದುಕೋದಕ್ಕೆ ದಾರಿ ಇದೆ. ಇದು ಇವತ್ತು ನಡೀತಾ ಇರೋದು ಬಂಡವಾಳವಾದದ ನೀತಿ. ಆ ಬಂಡವಾಳವಾದದ ಸಿದ್ಧಾಂತದ ಮೇಲೆ ಹೋದಾಗ ಎಲ್ಲಿಯೋ ಡೆವಲಪ್ಮೆಂಟ್ ಆದರೆ ಇನ್ನೆಲ್ಲಿಯೋ ಅಲ್ಲಿ ಅವರ ಶೋಷಣೆ ಆಗಿರ್ತದೆ. ಯಾವುದೋ ಪ್ರದೇಶದ್ದು, ಯಾವುದೋ ವ್ಯಕ್ತಿಗಳದ್ದು, ಯಾವುದೋ ದೇಶದ್ದು ಆಗಿರ್ತದೆ. ಅದು ಆಗಬಾರದು ಅಂತ ಆದರೆ ಸ್ವಯಂ ಸ್ವಾವಲಂಬಿ ಆರ್ಥಿಕ ಘಟಕಗಳನ್ನು, ಅಂದರೆ ಯಾವ ಒಂದು ಪ್ರದೇಶದಲ್ಲಿ ಆ ಸಾಮರ್ಥ್ಯ ಇದೆಯೋ ಅಂತಹ ಘಟಕಗಳನ್ನ ಈಗಾಗಲೇ ಗುರುತಿಸಿ ಆಗಿದೆ. ಅದನ್ನು ನೋಡಿಕೊಂಡು ಅದನ್ನು ನಾವು ಅಭಿವೃದ್ಧಿ ಪಡಿಸ್ಕೊಳ್ತಾ ಹೋದರೆ ಖಂಡಿತಕ್ಕೂ ಇಂತಹ ಸಮಸ್ಯೆಗಳು ಬರೋದಿಲ್ಲ. ತಾವು ಕೇಳಿದಾಗಿ ಟ್ರಂಪ್ ಶುಲ್ಕ ಇದೆಯಲ್ಲ, ಇದು ನಮ್ಮ ರಾಜಕಾರಣಿಗಳನ್ನು, ಆರ್ಥಿಕ ತಜ್ಞರನ್ನು ಸ್ವಾವಲಂಬಿಗ ಆಗುವ ದಿಸೆಯಲ್ಲಿ ಚಿಂತನೆಗೆ ಪ್ರಾರಂಭ ಮಾಡ್ತದೆ. ಖಂಡಿತಕ್ಕೂ ಅದೀಗಾಗಲೇ ಕೆಲವರ ಹೇಳಿಕೆಗಳಲ್ಲಿ ಕಾಣ್ತಾ ಇದೆ, ಪ್ರಮುಖ ರಾಜಕೀಯ ನೇತಾರರು. ಅಂದರೆ ಇದರಿಂದ ಜನರಿಗೆ ಉಪಯೋಗ ಆಗಲ್ಲ, ಆದರೆ ಕೆಲವರು ಸೆಲೆಕ್ಟೆಡ್ ಪೀಪಲ್ ಅಂಥವ್ರಿಗೆ ಮಾತ್ರ ಉಪಯೋಗ ಆಗುತ್ತೆ ಅನ್ನೋವಂಥದ್ದು. ಇದರದ್ದು ಪರಿವರ್ತನೆ ಆಗಲೇಬೇಕು. ಇದು ಪರಿವರ್ತನೆಗೆ ಇದು ಒಂದು ನಿಮಿತ್ತ ಮಾತ್ರ. ಈ ನಿಮಿತ್ತದಿಂದ ಬೃಹತ್ ಪರಿವರ್ತನೆಗೆ ನಾವು ಕಾಲಿಡ್ತಾ ಇದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಕಂಡೇ ಕಾಣ್ತೇವೆ. ಧನ್ಯವಾದಗಳು ಚರ್ಚೆ ಮಾಡಿದ್ದಕ್ಕೆ. ವೀಕ್ಷಕರೇ, ಸ್ವಯಂ ಸ್ವಾವಲಂಬಿ ಆರ್ಥಿಕ ಪದ್ಧತಿ ಅಂದರೆ ಆತ್ಮನಿರ್ಭರ್ ಭಾರತ್, ಈ ದೃಷ್ಟಿನಲ್ಲಿ ನಾವು ಜಾಸ್ತಿ ಗಮನ ಇರುವಂಥ ಪರಿಸ್ಥಿತಿ ಬರ್ತಿದೆ ಅಂತ ಕಾಣಿಸ್ತಿದೆ. ಡಾಲರ್ ವ್ಯಾಲ್ಯೂ ಇನ್ಕ್ರೀಸ್ ಮಾಡೋದ್ರ ಬದಲಾಗಿ ನಮ್ಮ ಭಾರತದ ರುಪಿ ವ್ಯಾಲ್ಯೂ ಅಂದರೆ ಪರ್ಚೇಸಿಂಗ್ ಕೆಪಾಸಿಟಿ, ಪ್ರತಿಯೊಬ್ಬರು ಸಹ ಅವರ ಒಂದು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಆ ಪರ್ಚೇಸಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಮಾಡಬೇಕಾದಾಗ ನಮ್ಮ ರುಪಿ ವ್ಯಾಲ್ಯೂ ಇನ್ಕ್ರೀಸ್ ಮಾಡಬೇಕು ಅನ್ನೋವಂಥ ಭಾವನೆಯೂ ಮುಂದೆ ಬರ್ತಾ ಇದೆ. ಸೊ ಹಾಗಾಗಿ ನಾವು ಸ್ವಯಂ ಸ್ವಾವಲಂಬಿ ಆರ್ಥಿಕ ಆರ್ಥಿಕ ವಲಯಗಳಲ್ಲಿ ಮಧ್ಯದಲ್ಲಿ ಸ್ವಲ್ಪ ಇಂಟರಪ್ಟ್ ಮಾಡಿ ಹೇಳ್ತೇನೆ. ಭಾರತದಲ್ಲಿಯೇ ಅಂತಹ 44 ಅಂತಹ ವಲಯಗಳನ್ನು ಪ್ರಭುತ್ವ ಗುರುತಿಸಿದೆ. ಈ ರೀತಿ ನಮ್ಮ ಆತ್ಮನಿರ್ಭರ ಭಾರತ ಅಂದರೆ ಆತ್ಮನಿರ್ಭರ ಭಾರತದ ಕಡೆ ನಾವು ಜಾಸ್ತಿ ಗಮನ ಹರಿಸೋಣ. ಎಲ್ಲರೂ ಅದ್ರ ಬಗ್ಗೆ ಗಮನ ಹರಿಸೋದ್ರಿಂದ ನಮ್ಮ ದೇಶದ, ನಮ್ಮ ಜನರ, ಪ್ರತಿಯೊಬ್ಬರ ಒಂದು ಕಲ್ಯಾಣ ಆಗತ್ತೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ವಿಶೇಷ ಸಂಚಿಕೆ. ಮತ್ತು ವೀಕ್ಷಕರೇ, ತಮ್ಮ ಯಾವುದೇ ಇಂಥ ವಿಷಯಗಳ ಬಗ್ಗೆ ಪ್ರಶ್ನೆಗಳು ಇದ್ದಾಗ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದರ ಬಗ್ಗೆಯೂ ಸಹ ನಾವು ತಜ್ಞರ ಕಡೆ ಒಂದಷ್ಟು ಮಾಹಿತಿ ಪಡೆದು ತಮ್ಮ ಮುಂದೆ ಬಹಳಷ್ಟು ವಿಷಯ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.